ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲಿಷ್ ವಿಷಯಕ್ಕೆ ಐ ಕ್ಯಾನ್ ಪಾಸ್ ಇಂಗ್ಲಿಷ್ 2026 ಪರೀಕ್ಷಾ ಸಿದ್ಧತೆಗಾಗಿ ಇಂಗ್ಲಿಷ್ನಲ್ಲಿ 40 ಮಾರ್ಕ್ಸನ್ನು ಎಲ್ಲರೂ ಪಡೆದು ಪಾಸ್ ಆಗೋದಕ್ಕೆ ಈ ಒಂದು ಐ ಕ್ಯಾನ್ ಪಾಸ್ ಇಂಗ್ಲಿಷ್ 2026 ಪಾಸಿಂಗ್ ಪ್ಯಾಕೇಜ್. ಇಲ್ಲಿ 8 ಪ್ರಶ್ನೆಗಳನ್ನು ಕಲಿತಾಗ 30 ಮಾರ್ಕ್ಸ್ ಖಂಡಿತವಾಗಲೂ ಸಿಗುತ್ತೆ. 31ರಿಂದ 38ರವರೆಗಿನ ಪ್ರಶ್ನೆಗಳು. ಆ ಎಲ್ಲ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಹಾಗೂ ಸುಮಾರು 50 ಅಂಕಗಳನ್ನು ಪಡೆಯೋದಕ್ಕೆ ತುಂಬ ಸರಳವಾದಂತಹ ಒಂದು ಸ್ಟೆಪ್ಸ್ ಮತ್ತು ಮೆಥಡ್ಸನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸಂಪೂರ್ಣವಾಗಿ ವಿಡಿಯೋ ನೋಡಿ ಎಲ್ಲ ಪ್ರಶ್ನೆಗಳನ್ನು ಹೇಗೆ ನೀವು ಉತ್ತರಿಸಬೇಕು ಅಂತಕ್ಕಂತಹ ಸರಳ ವಿಧಾನಗಳನ್ನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 31ರಿಂದ 38ರವರೆಗಿನ ಪ್ರಶ್ನೆಗಳಿಗೆ 30 ಅಂಕಗಳು ಸಿಗುತ್ತೆ. ಅದರಲ್ಲಿ 31ನೇ ಪ್ರಶ್ನೆಯನ್ನು ನೋಡಿದಾಗ ಪ್ರೊಫೈಲ್ ರೈಟಿಂಗ್ ಇರುತ್ತೆ. ಇಲ್ಲಿ ಪ್ರೊಫೈಲ್ ರೈಟಿಂಗ್ 2 ರೀತಿ ಕೇಳ್ತಾರೆ, ಒಂದು ಗಂಡು ಇನ್ನೊಂದು ಹೆಣ್ಣು. ಇಲ್ಲಿ ನೀವು ಗಮನಿಸ್ತಾ ಇರತಕ್ಕಂಥ ಈಗ ಕೊಟ್ಟಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗ್ ಮಿಸ್ಟರ್ ರಾಘವೇಂದ್ರ ಗಂಡು. ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಆ ಒಂದು ಪ್ರೊಫೈಲ್ ರೈಟಿಂಗ್ ಗಂಡು ಅಂತ ಗೊತ್ತಾದ ತಕ್ಷಣ ಪ್ರಶ್ನೆ ಪತ್ರಿಕೆಯಲ್ಲೇ ಈ ರೀತಿ ಬರ್ಕೊಳ್ಳಿ, HIS ಹೀಸ್ ಮತ್ತು ಕೊಟ್ಟಿರ್ತಕ್ಕಂತಹ ಒಂದು ನೇಮ್, ಎಜುಕೇಷನ್, ಪ್ರೊಫೆಷನ್, ಅದರ ಮುಂದೆ IS ಈಸ್ ಈ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ಕೊಳ್ಳಿ. ಅದಾದ ನಂತರ ಅದನ್ನ ಒಂದು ಆನ್ಸರ್ ಬರಿಬೇಕಾದಾಗ ಮೊದಲ ವಾಕ್ಯ ದಿಸ್ ಈಸ್ ದ ಪ್ರೊಫೈಲ್ ಆಫ್ ಅಥವಾ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ರಾಘವೇಂದ್ರ, ಈ ಒಂದು ವಾಕ್ಯವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಅಂತ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಯಾರು ಹೆಸರು ಕೊಟ್ಟಿರ್ತಾರೆ ಅದು. ಅದಾದ ನಂತರ ನೀವು HIS ಈಸ್, ಎಜುಕೇಷನ್ ಈಸ್, BSc B.Ed ಈಸ್, ಪ್ರೊಫೆಷನ್ ಈಸ್, ಎಜುಕೇಷನ್ ಆಫೀಸರ್ ಈಸ್, ಏಜ್ ಈಸ್, ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೀಟಾಗಿ ಸಾಲಾಗಿ ಜೋಡಿಸ್ತಾ ಹೋಗಿ ಖಂಡಿತವಾಗಲೂ ನಿಮಗೆ 3 ಅಂಕಗಳು ಸಿಗುತ್ತೆ. ಇದು ಒಂದು ಗಂಡಸರ ಹೆಸರನ್ನು ಕೊಟ್ಟಾಗ. ಹಾಗೆ ಪ್ರೊಫೈಲ್ ರೈಟಿಂಗ್ ಹೆಂಗಸರ ಹೆಸರನ್ನು ನೋಡಿ, ಇಲ್ಲಿ ರೋಮಾ ತಲ್ರೇಜಾ ಗರ್ಲ್ ಆಗಿದೆ, ಅದಕ್ಕೆ ಏನು ಮಾಡಿದ್ದೀನಿ ಆ HIS ಗಂಡಸರಿಗೆ, ಹೆಂಗಸರ ಪ್ರೊಫೈಲ್ಸ್ ಬಂದಾಗ HER ಹರ್. ಇಲ್ಲಿ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ರೋಮಾ ತಲ್ರೇಜಾ, ಹರ್ ಏಜ್ ಈಸ್ 21 years, ಹರ್ ಹೈಟ್ ಆ್ಯಂಡ್ ವೆಯ್ಟ್ ಈಸ್ 5 foot 50 kilo, ಹರ್ ಎಜುಕೇಷನ್ ಈಸ್ BCom, ಹರ್ ಜಾಬ್ ಈಸ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ನೋಡಿ ಈ ರೀತಿಯಾಗಿ ನಾವು ಆ ಕ್ವಶನ್ ಪೇಪರಲ್ಲಿ ಬರ್ಕೊಳ್ಳಿ, ಆನಂತರ ಅವುಗಳನ್ನು ಜೋಡಿಸಿ 3 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಇನ್ನು 32 ಕ್ವಶನ್ಗೆ ಬಂದಾಗ ಸ್ಟೋರಿ ಡೆವಲಪ್ಮೆಂಟ್, ಅಲ್ಲೇ ಸ್ಟೋರಿಯನ್ನು ಕೊಟ್ಟಿರ್ತಾರೆ, ಸ್ಮಾಲ್ ಹಿಂಟ್ಸನ್ನು ಕೊಟ್ಟಿರ್ತಾರೆ. ನೀವು ಆ ಸ್ಟೋರಿಯನ್ನು ಬರಿಬೇಕಾದಾಗ ನಿಮಗೆ ಸ್ವಂತವಾಗಿ ಸ್ಟೋರಿ ಬಂದರೆ ಬರೀಬಹುದು, ಅಥವಾ ಬರದೇ ಇದ್ದಾಗ ಏನು ಮಾಡಬೇಕು, ನಾನಿಲ್ಲಿ ಆನ್ಸರ್ ಅಂತೇಳಿ ಬ್ಲಾಕಲ್ಲಿ ಕೊಟ್ಟಿದ್ದೀನಿ ನೋಡಿ, 2 ಲೈನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ, ದಿಸ್ ಸ್ಟೋರಿ ಹ್ಯಾಸ್ ಎ ಮಾರಲ್, ದಿಸ್ ಸ್ಟೋರಿ ಅಬೌಟ್, ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟಾರ್ಟೈಸ್ ಆ್ಯಂಡ್ ಹೇರ್ ಬರೆದು ನೀವು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪದಗಳನ್ನು ನೀಟಾಗಿ ಬರೀರಿ. ಆ ಸೆಂಟ್ರಲ್ ಕೊಟ್ಟಿರ್ತಕ್ಕಂಥ ಡ್ಯಾಶ್ ಪದಗಳನ್ನು ಬಿಟ್ಬಿಡಿ ಸಾಕು. ಇಲ್ಲಿ 3 ಅಂಕಕ್ಕೆ ಖಂಡಿತವಾಗಲೂ ನಿಮಗೆ 2 ಅಂಕ ಸಿಕ್ಕೇ ಸಿಗುತ್ತೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಸ್ LBAನಲ್ಲಿ ಈ ರೀತಿ ಒಂದು 4-5 ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ದಿಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ, ದಿಸ್ ಸ್ಟೋರಿ ಹ್ಯಾಸ್ ಮಾರಲ್ ಅಂತ ಬರೆದು ಕೊಟ್ಟಿರ್ತಕ್ಕಂಥ ಸ್ಟೋರಿಯನ್ನೇ ಆ ಡ್ಯಾಶ್ಗಳನ್ನು ಬಿಟ್ಟು ನೀಟಾಗಿ ಆ ಪದಗಳನ್ನು ಮಾತ್ರವೇ ಕಥೆ ರೂಪದಲ್ಲಿ ಬರೆಯಿರಿ, ನಿಮಗೆ ಇಲ್ಲೂ ಸಹ ಮಾರ್ಕ್ಸ್ ಸಿಗುತ್ತೆ. ಇನ್ನು 33ನೇ ಪ್ರಶ್ನೆ ಬಂದಾಗ ಪಿಕ್ಚರ್ ಡಿಸ್ಕ್ರಿಪ್ಷನ್. ನೋಡಿ, ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬರೀಬೇಕಾದ್ರೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮೆಥಡನ್ನು ಕ್ಲೀನಾಗಿ ಫಾಲೋ ಮಾಡಿ 4 ವಾಕ್ಯಗಳನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರಬೇಕು. ಎ ಪಿಕ್ಚರ್ ಈಸ್ ವರ್ತ್ 1000 words ಅಥವಾ ಅ ಪಿಕ್ಚರ್ ಸ್ಪೀಕ್ಸ್ 1000 words, ಈ ಒಂದು ವಾಕ್ಯ. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್ ಹ್ಯಾಸ್ ಅ ಮೆಸೇಜ್. ನೋಡಿ 4 ವಾಕ್ಯ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಡಿ ಈಗಲಿಂದನೇ. ನಂತರ ದಿಸ್ ಈಸ್ ಎ ಪಿಕ್ಚರ್ ಆಫ್, ಈ 5 ವಾಕ್ಯ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಚಿತ್ರ ಕಾಣಿಸ್ತಾ ಇರುತ್ತಲ್ಲ, ಆ ಚಿತ್ರಕ್ಕೆ ಒಂದು ಹೆಸರನ್ನು, ದಿಸ್ ಈಸ್ ಎ ಪಿಕ್ಚರ್ ಆಫ್, ನಿಮಗೆ ತೋಚತಕ್ಕಂಥ ಒಂದು ಹೆಸರನ್ನು ಕೊಡಿ. ಎ ರೋಡ್, ಎ ಕಾರ್ ಅಥವಾ ಎ ಮಾರ್ಕೆಟ್, ಈ ರೀತಿಯಾಗಿ ಹೆಸರನ್ನು ಕೊಟ್ಟು ನಂತರ ದೇರ್ ಈಸ್ ಎ ಅಂತ ಬರ್ಕೊಳ್ಳಿ. ದೇರ್ ಈಸ್ ಎ ಅಂತ ಬರೋದು ಅಲ್ಲಿ ಏನೇನು ಕಾಣಿಸ್ತಾ ಇರ್ತಿದೆಯೋ ಬರಿತಾ ಹೋಗಿ. ದೇರ್ ಈಸ್ ಎ ಬಾಯ್, ದೇರ್ ಈಸ್ ಎ ಮ್ಯಾನ್, ದೇರ್ ಈಸ್ ಎ ಸ್ಕೂಟರ್, ದೇರ್ ಈಸ್ ಎ ಕಾರ್, ದೇರ್ ಈಸ್ ಎ ರೋಡ್. ಅದಾದಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾದರೆ ಬರೀರಿ. ಬಾಯ್ ಈಸ್ ವಾಕಿಂಗ್, ದ ಬ್ಲೈಂಡ್ ಮ್ಯಾನ್ ಈಸ್ ವಾಕಿಂಗ್, ದ ಮ್ಯಾನ್ ಈಸ್ ರೈಡಿಂಗ್ ದಿ ಬೈಕ್, ಈ ರೀತಿ. ಅಲ್ಲಿ ಮೊದಲ 5 ವಾಕ್ಯಗಳನ್ನು ಕಂಪಲ್ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಒಂದು ಪಿಕ್ಚರ್ ಕೊಟ್ಟಾಗ ಆರಾಮಾಗಿ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಈ ಬಿಡಲೇಬಾರದು ಈ ಪ್ರಶ್ನೆಗಳನ್ನು. ಇನ್ನು 24ನೇ ಪ್ರಶ್ನೆಗೆ ಬಂದಾಗ
ಪೊಯಮ್ ಇದೆ. ಇಲ್ಲಿ ಬ್ಲೈಂಡ್ ಬಾಯ್ ಪೊಯಮನ್ನು ಚೆನ್ನಾಗಿ ಕಲೀರಿ. ನಿಮಗೆ 100% ಈ ಸರಿ ಎಕ್ಸಾಮ್ಗೆ 3, 2, 3, 4 ಈ 3ರಲ್ಲೇ ನಿಮಗೆ ಕೇಳ್ತಾರೆ. ಖಚಿತವಾಗಿ ಈ ಪೊಯಮನ್ನು ಬರ್ಕೊಳ್ಳಿ, ಕಲ್ತ್ಕೊಳ್ಳಿ. ನಿಮಗೆ ಒಂದು 4 ಮಾರ್ಕ್ಸ್ ಗ್ಯಾರಂಟಿ. ಇನ್ನು 35ನೇ ಪ್ರಶ್ನೆ ಪ್ಯಾಸೇಜ್. ಈ ಪ್ಯಾಸೇಜ್ಗೆ ಬಂದಾಗ ನೀವೇನು ಮಾಡಬೇಕು, ಪ್ಯಾಸೇಜ್ಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ನಾನು ಗ್ರೀನಲ್ಲಿ ಮಾರ್ಕ್ ಮಾಡಿದ್ದೇನೆ, ಚಿಕ್ ಪೀಸ್ ಆ್ಯಂಡ್ ಆನಿಯನ್ಸ್ ಕಾಂಬಿನೇಷನ್. ನೋಡಿ ಇಲ್ಲಿದೆ, ಆನಿಯನ್ಸ್ ಕಾಂಬಿನೇಷನ್ ಆಫ್ ಚಿಕ್ ಪೀಸ್ ಆ್ಯಂಡ್ ಆನಿಯನ್ಸ್. ಇಲ್ಲಿ ನಾನು ಗ್ರೀನ್ ಕಲರಲ್ಲಿ ಕೊಟ್ಟಿದ್ದೇನೆ. ಆಮೇಲೆ ಬ್ಲೂ ಕಲರಲ್ಲಿ ಪವರ್ ಸೋರ್ಸ್, ನೋಡಿ ಇಲ್ಲೇ ಕಾಣಿಸ್ತಾ ಇದೆ, ಪವರ್ ಸೋರ್ಸ್ ಕಾಣಿಸ್ತಾ ಇದೆ. ನೀವು ಈ ಪದಗಳನ್ನು ಹುಡುಕಿ ಆ ಪದಗಳಿಗೆ ಸೇರಿಸಿದಂತೆ 5-6 ವಾಕ್ಯಗಳನ್ನು ಕ್ಲೀನಾಗಿ ಬರೆಯಿರಿ. ಇದು ಮೊದಲನೇ ಪ್ರಶ್ನೆಗೆ. ಎರಡನೇ ಪ್ರಶ್ನೆಯಲ್ಲಿ ನೋಡಿ ಪವರ್ ಫುಡ್ಸ್. ನೋಡಿ ಇಲ್ಲಿ ಪವರ್ ಫುಡ್ಸ್ ಅನ್ನೋದು ಮೊದಲಲ್ಲೇ ಬಂದಿದೆ, ಪವರ್ ಫುಡ್ಸ್ ಆರ್ ಫುಡ್ಸ್ ಅಂತ ಬಂದಿದೆ. ಆ ಮುಂದಿನ 4-5 ವಾಕ್ಯಗಳನ್ನು ಉತ್ತರ ಬರೀರಿ. ಅಂದರೆ ಪ್ಯಾಸೇಜ್ ಬಂದಾಗ ನೀವು ತಪ್ಪದೆ ಏನು ಮಾಡಬೇಕು, ಪ್ರಶ್ನೆಯಲ್ಲಿರ್ತಕ್ಕಂಥ ಪದಗಳನ್ನು ಪ್ಯಾಸೇಜಲ್ಲಿ ಹುಡುಕಿ ಆ ಒಂದು ಉತ್ತರವನ್ನು ಬರಿಬೇಕಾಗುತ್ತೆ. ನಾನು ಅದೇ ಕೆಲಸ ಮಾಡಿರ್ತೇನೆ. ಇಲ್ಲಿ ನೋಡಿ ಆ ಕೊಟ್ಟಿರ್ತಕ್ಕಂಥ ಪದಗಳು ಏನಿದೆ ಆ ಪದಗಳ ಮುಂದಿನ ಸಾಲುಗಳನ್ನು ಇಲ್ಲಿ ಉತ್ತರವಾಗಿ ನೀಡಿರ್ತೇನೆ. ಇದು 35ನೇ ಪ್ರಶ್ನೆಗೆ. ಇನ್ನು 36ನೇ ಪ್ರಶ್ನೆಗೆ ಸಮರಿ ಇರುತ್ತೆ, ಗ್ರಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಸಮರಿ. ನೋಡಿ ಈ ಒಂದು ಗ್ರಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ನಾನು ಇಲ್ಲಿ ತುಂಬ ಸುಲಭವಾಗಿ 10 ವಾಕ್ಯಗಳಲ್ಲಿ ನಿಮಗೆ 4 ಅಂಕ ಬರುವ ರೀತಿಯಲ್ಲಿ ಈ ವಾಕ್ಯಗಳನ್ನು ಮಾಡಿರ್ತೇನೆ. ತುಂಬ ಸುಲಭವಾಗಿದೆ. ನೋಡಿ, ದ ಪೊಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್ because she could climb a tree even at the age of 62. She learnt it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, doctor recommended 1 week of bed rest. But for Granny, it was like brief season in hell. She demanded a house to be built on tree. Her son was dutiful, fulfilled her wish. Granny moved up and enjoyed as her wish. ನೋಡಿ ಸಾಲುಗಳನ್ನು ಕಲೀರಿ. ಇದು 4 ಮಾರ್ಕ್ಸ್. ಇನ್ನೂ ಬಹಳಷ್ಟು ಸಮಯ ಇದೆ. ತುಂಬ ಸರಳವಾದ ಸಾಲುಗಳು, ಪ್ರಾಕ್ಟೀಸ್ ಮಾಡಿ. ಇನ್ನು 37ನೇ ಪ್ರಶ್ನೆ ಎಸ್ಎ. ಮಕ್ಕಳ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕಂಪಲ್ಸರಿ ಕೊಡ್ತಾರೆ. ಅದಕ್ಕೆ ನಿಮಗೆ ಯಾವುದೇ ಪೊಲ್ಯೂಷನ್ ಕೊಟ್ಟರೂ ಕೂಡ ಈ ಒಂದು ಎಸ್ಎನ ಬರ್ಕೋಬೋದು. ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ ಯೆಲ್ಲೋ ಕಲರಲ್ಲಿ. ಆ ಯೆಲ್ಲೋ ಕಲರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಕೇಳಿದ್ದಾರೆ, ಹೇರ್ ಅಂತ ಕೇಳಿದಾಗ ಯೆಲ್ಲೋ ಕಲರ್ಗೆ ಹೇರ್ ಮಾತ್ರ ಹಾಕ್ಕೋಬೇಕು. ನೋಡಿ, ಆ್ಯಡಿಂಗ್ ಹಾರ್ಮ್ಫುಲ್ ಥಿಂಗ್ಸ್ ಟು ಏರ್ ಅಷ್ಟೇ. ಮುಂದೆ ಈಸ್ ಕಾಲ್ಡ್, ಅಲ್ಲಿ ಕೂಡ ಯೆಲ್ಲೋ ಕಲರಲ್ಲಿ ಏರ್ ಅಂತ ಹಾಕ್ಕೊಂಡು ಪೊಲ್ಯೂಷನ್. ಆ್ಯಡಿಂಗ್ ಹಾರ್ಮ್ಫುಲ್ ಥಿಂಗ್ಸ್ ಟು ಏರ್ ಈಸ್ ಕಾಲ್ಡ್ ಏರ್ ಪೊಲ್ಯೂಷನ್. ಉಳಿದಿರ್ತಕ್ಕಂತಹ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಎಸ್ಎ ನೀವು ಏರ್ ಪೊಲ್ಯೂಷನ್ಗೆ, ವಾಟರ್ ಪೊಲ್ಯೂಷನ್ಗೆ ಇದನ್ನೇ ಬರೀರಿ. ಖಂಡಿತವಾಗಲೂ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೋಡಿ, ಆ್ಯಡಿಂಗ್ ಹಾರ್ಮ್ಫುಲ್ ಥಿಂಗ್ಸ್ ಟು ಏರ್ ಈಸ್ ಕಾಲ್ಡ್ ಏರ್ ಪೊಲ್ಯೂಷನ್. ಇಟ್ ಈಸ್ ಹಾರ್ಮ್ಫುಲ್ ಟು ಪೀಪಲ್, ಪ್ಲಾಂಟ್ಸ್ ಆ್ಯಂಡ್ animals. It is very big problem. Reasons: cutting trees, vehicles, plastic, industries, garbage, chemicals, pesticides. Effects: breathing problems, heart problems, skin problems, fever, death. Solutions: stop cutting trees, plant more trees, save forests, stop vehicles, stop plastic, stop industries, stop garbage, stop chemicals, stop pesticides. We should stop ಏರ್ ಪೊಲ್ಯೂಷನ್, ಸೇವ್ ದ ಪೀಪಲ್ ಆ್ಯಂಡ್ ಲಿವಿಂಗ್ ಬೀಯಿಂಗ್ಸ್ ಫಾರ್ ದ ಫ್ಯೂಚರ್. ಈಗ ಅಲ್ಲಿ ಏರ್ ಬದಲಿಗೆ ವಾಟರ್ ಕೊಟ್ರಾ, ನೀವು ವಾಟರ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಉಳಿದಿರ್ತಕ್ಕಂಥ ಎಲ್ಲ ಎಸ್ಎ ಪೂರ್ತಿ ಬರೀರಿ, 4 ಅಂಕ ಸಿಕ್ಕೇ ಸಿಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು 38ನೆಯ ಪ್ರಶ್ನೆ ಬಂದಾಗ ಲೆಟರ್ ರೈಟಿಂಗ್. ನೋಡಿ ಇಲ್ಲಿ ಪರ್ಸನಲ್ ಲೆಟರನ್ನು ಕೊಟ್ಟಿರ್ತೇನೆ. ಆಲ್ರೆಡಿ ಅಲ್ಲಿ ಫ್ರಮ್ ಅಡ್ರೆಸ್ ಇರುತ್ತೆ, ಗ್ರೀನ್ ಮಾರ್ಕ್ ಮಾಡಿದ್ದೇನೆ, ಅದನ್ನ ಬರ್ಕೋತೀವಿ. ಇನ್ನು ಡೇಟ್, ನೀವು ಪರೀಕ್ಷೆ ಬರೆಯೋ ಡೇಟನ್ನು ಬರ್ಕೊಳ್ಳಿ. ಅದಾದ ನಂತರ ಯಾರಿಗೆ ಪತ್ರ ಬರೀಬೇಕು, ರೈಟ್ ಎ ಲೆಟರ್ ಟು ಯುವರ್ ಅಂತ ಕೊಟ್ಟು ಅಲ್ಲಿ ಮುಂದೆ ಯಾರು ಕೊಟ್ಟಿರ್ತಾರೆ ಅದನ್ನು ಡಿಯರ್ ಅಂತ ಸೇರಿಸಿ ಬರೀರಿ. ಅಲ್ಲಿ ಕಸಿನ್ ಜಾನಕಿ ಇದೆ, ಡಿಯರ್ ಕಸಿನ್ ಜಾನಕಿ ಅಂತ ಕೊಟ್ಟಿದ್ದೇನೆ. ಹಾಗೆ ನಿಮಗೆ ಫಾದರ್ ಕೊಟ್ಟರೆ ಡಿಯರ್ ಫಾದರ್, ಬ್ರದರ್ ಕೊಟ್ಟರೆ ಡಿಯರ್ ಬ್ರದರ್, ಮದರ್ ಕೊಟ್ಟರೆ ಡಿಯರ್ ಮದರ್. ಅದಾದ ನಂತರ ನೋಡಿ, ಬಾಡಿ ಆಫ್ ದ ಲೆಟರಲ್ಲಿ ನಾನು ಏನು ಈ ವೈಟ್ ಕೊಟ್ಟಿರ್ತೇನೆ ಅವು ಎಲ್ಲ ಲೆಟರ್ಗೂ ಸೇಮ್ ಪಿಂಕ್ ಕಲರಲ್ಲಿರೋದು ಲೆಟರಲ್ಲಿ ಏನು ಟಾಪಿಕ್ ಕೊಟ್ಟಿದ್ದಾರೆ ಅದಕ್ಕೆ ಬರೀಬೇಕು. ಇನ್ನು ಉಳಿದಿರ್ತಕ್ಕಂಥ ಮೊದಲ ಸಾಲುಗಳು ನೋಡಿ, ಹಾಯ್, ಹೌ ಆರ್ ಯು, ಐ ಆಮ್ ವೆರಿ ಫೈನ್ ಹಿಯರ್, ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್, ಐ ಆಮ್ ಸ್ಟಡಿಂಗ್ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್, ಐ ಹೋಪ್ ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್, ಐ ಆಮ್ ರೈಟಿಂಗ್ ದಿಸ್ ಲೆಟರ್. ಇದು ನೀವು ಎಲ್ಲ ಪರ್ಸನಲ್ ಲೆಟರ್ಗೂ ಸೇಮ್ ಇದನ್ನೇ ಬರಿಬೋದು. ಕೊನೆಯ ಕ್ಲೋಸಿಂಗ್ ಲೈನ್ಸ್, ರೈಟ್ ಎ ಲೆಟರ್ ಅಬೌಟ್ ಯುವರ್ ಹೆಲ್ತ್, ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್, ಯುವರ್ಸ್ ಲವಿಂಗ್ಲಿ. ಮೇಲೆ ಯಾರ ಹೆಸರು ಬರೆದಿರ್ತೀರೋ ಅದೇ ಹೆಸರನ್ನ ಕೆಳಗಡೆ ಬರಿಬೋದು, ಅಥವಾ ಬೇರೆ 2 ಅಡ್ರೆಸ್ ನೀವು ಬರೀಬೋದು. ಇಲ್ಲಿ ಯುವರ್ಸ್ ಲವಿಂಗ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಹೆಸರು ಬರೀರಿ, 2 ಅಡ್ರೆಸ್ ಬೇರೆಯವ್ರದನ್ನು ಬರೀರಿ.
ಇನ್ನು ಆ ಪಿಂಕ್ ಕಲರಲ್ಲಿ ಮಾರ್ಕ್ ಮಾಡಿರೋದು ಆ ಲೆಟರ್ ಯಾರಿಗೆ ಬರಿಬೇಕು, ಏತಕ್ಕೆ ಬರಿಬೇಕು ಅಂತ. ಅದನ್ನು ನೀವು ಒಂದೆರಡು ಸಾಲ ಅಲ್ಲೇ ಕ್ವಶನಲ್ಲೇ ಕೊಟ್ಟಿರೋದನ್ನೇ ಇನ್ವೈಟ್ ಯು ಟು ಅಟೆಂಡ್ ಮೈ ಬ್ರದರ್ಸ್ ಬರ್ತ್ಡೇ ಅಲ್ಲಿ ಸೇರಿಸಿ ಕಮ್ ಟು ಮೈ ಬ್ರದರ್ಸ್ ಬರ್ತ್ಡೇ ಒಂದು ಡೇಟ್ ಹಾಕಿದ್ರೂ ಸಾಕು. ಇಲ್ಲಿ ನಿಮಗೆ 5ಕ್ಕೆ 5 ಸಿಗುತ್ತೆ, ಇಲ್ಲ 4 ಅಂಕಗಳು ಕಂಪಲ್ಸರಿ ಈ ಒಂದು ಉತ್ತರಕ್ಕೆ ಸಿಕ್ಕೇ ಸಿಗುತ್ತೆ. ನೋಡಿ, ಇಲ್ಲಿ ಇನ್ನೂ ಒಂದು ಲೆಟರನ್ನು ಕೊಟ್ಟಿರ್ತೇನೆ. ಅಲ್ಲೂ ಕೂಡ ಅಷ್ಟೇ, ಮೊದಲ 4 ಲೈನ್ ಸೇಮ್ ಇರುತ್ತೆ, ಕೊನೆಯ 2 ಲೈನ್ ಸೇಮ್ ಇರುತ್ತೆ. ಮಧ್ಯದಲ್ಲಿ ಕೊಟ್ಟಿರ್ತಕ್ಕಂತಹ ಟಾಪಿಕ್ನ ಬಗ್ಗೆ ಬರಿತೀವಿ. ಇಲ್ಲಿ ಫಾದರ್ಗೆ ಕೊಟ್ಟಿದೆ, ಡಿಯರ್ ಫಾದರ್ ಹಾಕಿದ್ದೇನೆ. ಮೇಲೆ ಫ್ರಮ್ ಅಡ್ರೆಸ್ ಅಲ್ಲೇ ಕೊಟ್ಟಿದೆ, ಫ್ರಮ್ ಅಡ್ರೆಸ್ ಬರೆದಿದ್ದೇನೆ, ಡೇಟ್ ಬರೆದಿರ್ತೇನೆ. ಬಟ್ ಪಿಂಕ್ ಕಲರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದರ ಬಗ್ಗೆ ಬರಿಬೇಕು, ಪ್ರಿಪ್ರೇಷನ್ ಆಫ್ ಮೈ ಸ್ಟಡೀಸ್ ಫಾರ್ ಬೋರ್ಡ್ ಎಕ್ಸಾಮ್. ಆನ್ಯುವಲ್ ಎಕ್ಸಾಮಿನೇಷನ್ is in the month of March. I am studying daily 6 hours. I got A+ in all tests. I am practicing old question papers. All my teachers are helping to study hard. ಈ ಟಾಪಿಕನ್ನು ಬರಿಬೇಕಾಗುತ್ತೆ. ನೋಡಿ, ಈ ಒಂದು 8 ಪ್ರಶ್ನೆಗಳು 31ರಿಂದ 38ರವರೆಗಿನ ಈ 8 ಪ್ರಶ್ನೆಗಳನ್ನು ಕಲ್ತರೆ ನಿಮಗೆ 30 ಮಾರ್ಕ್ಸ್ ಇರುತ್ತೆ. ನಿಮಗೆ ಅಲ್ಲಿ 1-2 ಮಾರ್ಕ್ಸ್ ಮಿಸ್ ಆದರೂ 35 ಅಂಕಗಳು 100% ನಿಮಗೆ ಸಿಗುತ್ತೆ. ನೀವು ಆರಾಮಾಗಿ ಪಾಸ್ ಆಗ್ಬೋದು. ಇನ್ನೂ ಉಳಿದ ಹಾಗೆ ಮುಂದಿನ ಪ್ರಶ್ನೆಗಳನ್ನು ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಇಲ್ಲಿ ನಾನು ಕೊಟ್ಟಿರ್ತೇನೆ. ಇವುಗಳನ್ನು ಸಹ ನೀವು ಯಾವ ವಿಧಾನದಲ್ಲಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಹೇಳ್ತೇನೆ, ಪೂರ್ತಿಯಾಗಿ ಕೇಳಿ. ಮೊದಲನೇದಾಗಿ ಗ್ರಾಮರ್ಗೆ ಬಂದಾಗ ಇನ್ಫಿನಿಟಿವ್ ಪ್ರಶ್ನೆಯನ್ನು ನೋಡಿದಾಗ ಕೊಟ್ಟಿರ್ತಕ್ಕಂಥ 4 ಆನ್ಸರ್ಸ್ ABCDಯಲ್ಲಿ ಕೇವಲ ಒಂದು ಉತ್ತರಕ್ಕೆ ಮಾತ್ರ ಟು ಇರುತ್ತೆ. ಟು ರಿಸೀವ್, ಟು ಬೈ, ಟು ಪ್ಲೇ, ಟು ಆಸ್ಕ್, ಟು ಕಮ್, ಟು ಅಪ್ಲೈ, ಟು ಕ್ಲಿಯರ್, ಟು ಕಂಪ್ಲೀಟ್, ಈ ರೀತಿ ಆ ಒಂದು ಉತ್ತರವೇ ಸರಿಯಾದ ಉತ್ತರ ಇನ್ಫಿನಿಟಿವ್ಗೆ. ನೀವು ಪ್ರಶ್ನೆಯನ್ನು ನೋಡಬೇಕು, ಇನ್ಫಿನಿಟಿವ್ಸ್ ಅನ್ನೋದು ಕಾಣಿಸ್ಬೇಕು. ಅಲ್ಲಿ 4 ಆನ್ಸರ್ಗಳಲ್ಲಿ ಟು ಮುಂದುಗಡೆ ಒಂದು ಪದ ಇರುತ್ತೆ, ಅದನ್ನೇ ಉತ್ತರವಾಗಿ ಬರೀರಿ, 1 ಅಂಕ ಗ್ಯಾರಂಟಿ. ಇನ್ನು ಇಫ್ ಕ್ಲಾಸನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಅಂದಾಗ ನೋಡಿ, ಇಫ್ ಕ್ಲಾಸ್ ಕೊಟ್ಟಿದೆ, ಇಫ್ ಕ್ಲಾಸ್ಗೆ ನೀವು ವುಡ್ ಹ್ಯಾವನ್ನೇ ಉತ್ತರ ಬರೀರಿ, ವುಡ್ ಹ್ಯಾವೇ ಉತ್ತರ ಬರೀರಿ. ನಿಮಗೆ ಆ ಕೊಟ್ಟಿರ್ತಕ್ಕಂಥ ಆ ಒಂದು ಡ್ಯಾಶ್ನ ಮುಂದುಗಡೆ ಇರೋ ಪದನ ಓದಬೇಕು. ಅದು ಪಾಸಿಟಿವ್, ಕಮ್, ಗೋ, ಅಪ್ಲೈ, ಐ ಗೆಟ್, ಪಾಸ್ಡ್, ಈ ರೀತಿ ಬಂದಾಗ ಅದು ವುಡ್ ಹ್ಯಾವೇ ಇರುತ್ತೆ. ಅದೇ ಈ ಒಂದು ಪ್ರಶ್ನೆಯಲ್ಲಿ ಆ ಡ್ಯಾಶ್ ಆದಮೇಲೆ ಇರೋ ಪದ ನೆಗೆಟಿವ್ ಆದರೆ ಏನು, ಫಾರ್ ಎಕ್ಸಾಂಪಲ್ ನೋಡಿ, ಮಿಸ್ಡ್, ಲಾಸ್ಟ್, ಫೇಲ್ಡ್, ಲೆಫ್ಟ್, ಫರ್ಗಾಟ್, ಈ ರೀತಿ ಋಣಾತ್ಮಕ ಪದ ಬಂದಾಗ ಮಾತ್ರ ಅದು ವುಡ್ ನಾಟ್ ಹ್ಯಾವ್ ಆಗುತ್ತೆ. ಇನ್ನೂ ಒಂದು ನಿಮಗೆ ಸರಳ ವಿಧಾನ ಅಂದರೆ ಮಕ್ಕಳೇ, 2 ಉತ್ತರವೇನಾದರೂ ಕೊಟ್ಟಿದ್ದರೆ ನಿಮಗೆ ಇಫ್ ಕ್ಲಾಸಲ್ಲಿ ವುಡ್ ಹ್ಯಾವು, ವುಡ್ ನಾಟ್ ಹ್ಯಾವ್ ಎರಡೂ ಕೊಟ್ಟಿದ್ದರೆ ನಿಮಗೆ ಕನ್ಫ್ಯೂಸನ್ ಇತ್ತು ಅಂದರೆ ಒಂದು ಕಡೆ ವುಡ್ ಹ್ಯಾವ್ ಬರೀರಿ, ಮತ್ತೆ ಪ್ರಶ್ನೆ ನಂಬರ್ ಹಾಕಿ ಇನ್ನೊಂದು ಯಾವುದೋ ಪೇಜಲ್ಲಿ ವುಡ್ ನಾಟ್ ಹ್ಯಾವ್ ಅನ್ನು ಕೂಡ ಬರೀರಿ, ಏನು ತಪ್ಪಾಗಲ್ಲ. ಬಟ್ ಇದನ್ನು ಗಮನಿಸಿ, ಆ ಡ್ಯಾಶ್ನ ಮುಂದೆ ಇರೋ ಪದ ಪಾಸಿಟಿವ್ ಇದ್ದಾಗ ವುಡ್ ಹ್ಯಾವ್, ನೆಗೆಟಿವ್ ಇದ್ದಾಗ ವುಡ್ ನಾಟ್ ಹ್ಯಾವ್. ಇನ್ನು ಸ್ವಂತ ವಾಕ್ಯ ಬರೀತಕ್ಕಂಥದ್ದು, ಓನ್ ಸೆಂಟೆನ್ಸ್. ಈ ಬಾರಿ ನಿಮಗೆ ವರ್ಬನ್ನೇ ಕೊಡ್ತಾರೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಬ್ ಆ್ಯಸ್ ಎ ಓನ್ ಸೆಂಟೆನ್ಸ್, ಯೂಸ್ ದ ವರ್ಡ್ ವಾಚ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಕೊಟ್ಟಾಗ ಸಣ್ಣ ವಾಕ್ಯ ಬರೀರಿ, ಐ ವಾಚ್. ಬೇರೆ ಪದ ಸ್ಮೈಲನ್ನು ವರ್ಬ್ ಥರ ಬರೀರಿ, ಐ ಸ್ಮೈಲ್ ಅಥವಾ ಯು ಸ್ಮೈಲ್. ಇಷ್ಟೇ 2 ಪದದಲ್ಲಿ ಬರೀರಿ. ಓನ್ ಸೆಂಟೆನ್ಸ್ಗೆ 1 ಮಾರ್ಕ್ ಗ್ಯಾರಂಟಿ ಸಿಗುತ್ತೆ. ಅಥವಾ ಇನ್ನು ಸ್ವಲ್ಪ ದೊಡ್ಡ ಸೆಂಟೆನ್ಸ್ ಬರೀತೀರಾ, ಐ ವಾಚ್ ಇನ್ ಹೋಮ್, ಐ ಸ್ಮೈಲ್ ಇನ್ ಹೋಮ್, ಐ ಸ್ಲೀಪ್ ಇನ್ ಹೋಮ್. ಇದು ವರ್ಬ್ ಕೊಟ್ಟಾಗ, ಈ ಪರೀಕ್ಷೆಗೆ ವರ್ಬೇ ಕೊಡ್ತಾರೆ, 1 ಮಾರ್ಕ್ಸ್ ಗ್ಯಾರಂಟಿ ಕೊಡ್ತಕ್ಕಂತಹ ವರ್ಬನ್ನು ಐ ಮುಂದೆ ಆ ಪದ ಬರೀರಿ. ಫಾರ್ ಎಕ್ಸಾಂಪಲ್ ಕ್ಯಾಚ್ ಕೊಟ್ಟರು, ಐ ಕ್ಯಾಚ್, ಆಯಿತಾ. ಯಾವುದಾದ್ರೂ ಇನ್ನು ಬೇರೆ ಯಾವುದೇ ಪದ ವರ್ಬನ್ನು ಕೊಡಲಿ, ಫಾರ್ ಎಕ್ಸಾಂಪಲ್ ಈಟ್, ಐ ಈಟ್, ಓಕೆ. ಇಲ್ಲ ಐ ಈಟ್ ಇನ್ ಹೋಮ್, ಐ ಈಟ್ ಇನ್ ಸ್ಕೂಲ್. ನೀವು 2 ಪದ ಬರೀರಿ, ಐ ಈಟ್, ಅಷ್ಟೇ ಸಾಕು ವರ್ಬ್ಗೆ. ಇನ್ನು ನೌನ್ ಥರ ಬರೀಬೇಕಂದ್ರೆ ಈ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ ಪದ ಬರೋದು ಈಸ್ ಎ ಇಂಗ್ಲೀಷ್ ವರ್ಡ್. ಯಾವುದೇ ಪದ ಕೊಟ್ಟಿರಲಿ, ನಿಮಗೆ ವಾಚ್ ಕೊಟ್ಟರೆ ವಾಚ್ ಈಸ್ ಎ ಇಂಗ್ಲೀಷ್ ವರ್ಡ್, ಸ್ಮೈಲ್ ಕೊಟ್ಟರೆ ಸ್ಮೈಲ್ ಈಸ್ ಎ ಇಂಗ್ಲೀಷ್ ವರ್ಡ್, ಕಂಪ್ಲೀಟ್ ಕೊಟ್ಟರೆ ಕಂಪ್ಲೀಟ್ ಈಸ್ ಎ ಇಂಗ್ಲೀಷ್ ವರ್ಡ್. ಇದು ನೌನ್ಗೆ ಬರೀಬೋದು. ಅಥವಾ ಇನ್ನು ಬೇರೆ ಥರ ಬರೀತೀರಾ, ಐ ಲೈಕ್, ಕೊಟ್ಟಿರೋ ಪದಕ್ಕೆ ING ಸೇರಿಸಿ, ಐ ಲೈಕ್ ಸ್ಮೈಲಿಂಗ್, ಐ ಲೈಕ್ ಸ್ಲೀಪಿಂಗ್, ಐ ಲೈಕ್ ವಾಚಿಂಗ್, ಐ ಲೈಕ್ ಪ್ಲೇಯಿಂಗ್, ಈ ರೀತಿಯಾಗಿ ತುಂಬ ಸರಳವಾಗಿ ಒಂದಷ್ಟು ಪದಗಳಿಗೆ ಪ್ರಾಕ್ಟೀಸ್ ಮಾಡಿ ಈ ಓನ್ ಸೆಂಟೆನ್ಸ್ ಮಾರ್ಕ್ಸ್ ಬರುತ್ತೆ. ಇನ್ನು ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್. ವಾಕ್ಯ ಕೊಟ್ಟಿರ್ತಾರೆ, ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ಫುಲ್ ಸ್ಟಾಪ್, ದೇ ಕೆನಾಟ್ ಪ್ಲೇ ಮೋರ್ ಅಂತ ಇರುತ್ತೆ. ಇಲ್ಲಿ ವೆರಿ ಜಾಗಕ್ಕೆ ಸೋ ಸೇರಿಸಬೇಕು, ಬೇರೆ ಏನು ಚೇಂಜ್ ಮಾಡೋ ಹಾಗಿರಲ್ಲ. ನೋಡಿ, ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್, ವೆರಿ ಜಾಗದಲ್ಲಿ ಸೋ ಸೇರಿಸಿದ್ದೇನೆ. ನಂತರ ಆ ಫುಲ್ ಸ್ಟಾಪ್ ಇರುತ್ತಲ್ಲ, ಫುಲ್ ಸ್ಟಾಪನ್ನು ತೆಗೆದು ಅಲ್ಲಿ ದಟ್ ಸೇರಿಸಬೇಕು. ಮುಂದೆ ಇರ್ತಕ್ಕಂಥ ದೇ ಪದದಲ್ಲಿ ಟೀಯನ್ನು ಸ್ಮಾಲ್ ಮಾಡಬೇಕು, ಅಷ್ಟೇ. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ವೆರಿ ಜಾಗಕ್ಕೆ ಸೋ ಸೇರಿಸಿ, ಫುಲ್ ಸ್ಟಾಪ್ ತೆಗೆದು ದಟ್ಟನ್ನು ಸೇರಿಸಿ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದಟ್ ದೇ ಕೆನಾಟ್ ಪ್ಲೇ ಮೋರ್.
ನಿತಿನ್ ಈಸ್ ವೆರಿ ವೀಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿತಿನ್ ಈಸ್ ಸೋ ವೀಕ್, ಹಿ ಕ್ಯಾನಾಟ್ ವಾಕ್ಗೆ ಸೆಂಟ್ರಲ್ಲಿ ದಟ್ ಸೇರಿಸಿ, ದಟ್ ಹಿ ಕ್ಯಾನಾಟ್ ವಾಕ್. ಇದು ತುಂಬ ಈಸಿಯಾಗಿ 1 ಮಾರ್ಕ್ಸನ್ನು ನೀವು ಇಲ್ಲಿ ತೆಗೆದುಕೋಬೋದಾಗಿರುತ್ತೆ. ಹಾಗೆ ಇನ್ನೂ ಪ್ರಶ್ನೆಗಳಲ್ಲೂ ಕೂಡ ನಿಮಗೆ ಇನ್ನೂ ಒಂದು 10 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಆನ್ಸರ್ಸನ್ನು ಮಾಡಿರ್ತೇನೆ. ಇಲ್ಲಿ ಅಂಬೇಡ್ಕರ್ ಪಾಠದಿಂದ 2 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ ಈ 3ರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ನಿಮಗೆ ಬರುತ್ತೆ. ಅಂಬೇಡ್ಕರ್ ವಾಸ್ ಎ ವೆರಾಷಿಯಸ್ ರೀಡರ್, ಇದಕ್ಕೆ 4 ಪಾಯಿಂಟ್ ಕೊಟ್ಟಿದ್ದೇನೆ. ಥ್ರೂಔಟ್ ಇಸ್ ಲೈಫ್ ಅಂಬೇಡ್ಕರ್ ವಾಸ್ ಎ ವೆರಾಷಿಯಸ್ ರೀಡರ್, ಹಿ ಹ್ಯಾಡ್ ಇನ್ಸ್ಯಾಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್, ಹಿ ಬಾಟ್ ಬುಕ್ಸ್ ಬೈ curtailing his daily needs. In New York he purchased 2000 old books. In London he purchased so many books that sent to India 32 boxes. ಇದು ಅಥವಾ ಅಂಬೇಡ್ಕರ್ ಅಂಡ್ ಗಾಂಧೀಜಿ ಹೌ ದೇ ಟ್ರೈ ಟು ವೈಪ್ ಔಟ್ ಡಿಸ್ಕ್ರಿಮಿನೇಷನ್. ಗಾಂಧೀಜಿ ರಿಮೈಂಡೆಡ್ ಹೈಯರ್ ಕ್ಯಾಸ್ಟ್ಸ್ ಡ್ಯೂಟೀಸ್ ಟುವರ್ಡ್ಸ್ ಡಿಪ್ರೆಸ್ಡ್ ಕ್ಲಾಸ್. ಅಂಬೇಡ್ಕರ್ ರಿಮೈಂಡೆಡ್ ದ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದೇರ್ ಕ್ಯಾಸ್ಟ್ಸ್. ಈ ಉತ್ತರವನ್ನು ಮತ್ತೆ ನೆಹರು ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ ದಿ ಲಾ ಮಿನಿಸ್ಟರ್. ವೈ? ಇಲ್ಲಿ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಸ್ಕಿಲ್ ಇನ್ ಲಾ ಅಂಡ್ ಲೆಜಿಸ್ಲೇಷನ್, ಈ ಹ್ಯಾಡ್ ಎ ವಿಷನ್ ಫಾರ್ ಸೋಷಿಯಲ್ ಜಸ್ಟಿಸ್. ನೋಡಿ, ತುಂಬ ಸರಳವಾಗಿ ಪಾಯಿಂಟ್ಸ್ ಮಾಡಿದ್ದೇನೆ. ಈ 3 ಪ್ರಶ್ನೆಗಳನ್ನು ಕಲೀರಿ. ಹಾಗೆ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯಾದಲ್ಲಿ ಇಂಪಾರ್ಟೆಂಟ್ ಆಗಿ 3 ಪ್ರಶ್ನೆಗಳಿಲ್ಲಿದೆ. ವೈ ಡು ಯು ಥಿಂಕ್ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಅನ್ಸೆಲ್ಮೋ ಲ್ಯಾಂಡ್? ವೈ ಡಿಡ್ ಅಮೇರಿಕನ್ಸ್ ವಾಂಟ್ ಟು ಬೈ ದ ಡಾನ್ ಅನ್ಸೆಲ್ಮೋ ಲ್ಯಾಂಡ್? ಮತ್ತು ಹೌ ಡು ಯು ಸೇ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಜನರಸ್? ಈ ಪ್ರಶ್ನೆಗಳು. ನಂತರ ಕನ್ಸರ್ಟಿಂದನೂ 3 ಪ್ರಶ್ನೆಗಳು ಕಂಪಲ್ಸರಿ ಕಲ್ಕೋಬಹುದು. ಇನ್ ವಾಟ್ ವೇ ವಾಸ್ ದ ಥ್ರೆಟ್ನಿಂಗ್ ಟ್ರೂತ್ ಸ್ಮಿತಾ? ಆಮೇಲೆ ಡು ಯು ಕನ್ಸಿಡರ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್? ಹೌ ಡಿಡ್ ಸ್ಮಿತಾ ಅಂಡ್ ಮ್ಯೂಸಿಷಿಯನ್ ಫುಲ್ಫಿಲ್ಡ್ ಅನಂತ್ ವಿಶ್? ಈ 3 ಆನ್ಸರ್ಗಳನ್ನು ಕಲಿಬಹುದು. ಇನ್ನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಇದೆ, ಆ ಪ್ರಶ್ನೆಗಳಿದ್ದಾವೆ. ಹಾಗೆ ಇನ್ನು 2 ಮಾರ್ಕ್ಸಲ್ಲಿ ಐ ಆಮ್ ದ ಲ್ಯಾಂಡಿಂದ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದೇ ಪ್ರಶ್ನೆ ಕೇಳಿದ್ರು ಈ ಒಂದು 4-5 ಲೈನ್ ಇದೆ, ಈ ಲೈನನ್ನು ಕಲ್ತಿಟ್ಕೊಳ್ಳಿ. ದ ಪೊಯಮ್ ಐ ಆಮ್ ದ ಲ್ಯಾಂಡ್ ರಿಟನ್ ಬೈ ಮೆರಿನಾ ಡಿ ಬೆಲ್ಲಂಗೇಟ. ಇನ್ ದಿಸ್ ಪೊಯಮ್ ಮದರ್ ಅರ್ತ್ ಆಸ್ ದ ಸ್ಪೀಕರ್. ಮದರ್ ಅರ್ತ್ tells that she waits with patience. People claim the land that belongs to them. They occupy land, plant trees, grow fruits and grass. Children dance and play on the land, but Mother Earth mocks at the people behavior with a tone of self-assertion. ಇದನ್ನು ಕಲ್ತಿಟ್ಕೊಳ್ಳಿ. ಐ ಆಮ್ ದ ಲ್ಯಾಂಡ್ ಯಾವುದೇ ಪ್ರಶ್ನೆ ಬಂದರೂ ಇದೇ ಉತ್ತರವನ್ನು ಬರೆಯಿರಿ. ಇನ್ನು ಸಪ್ಲಿಮೆಂಟರಿ ರೀಡಿಂಗ್ಗೆ ಬಂದಾಗ ಇಲ್ಲಿ ನಾರಾಯಣಪುರ ಇನ್ಸಿಡೆಂಟಿಂದ 2 ಪ್ರಶ್ನೆ ಮಾತ್ರ ಕೊಟ್ಟಿದ್ದೇನೆ. ಇಲ್ಲಿ ಮಾರ್ಚ್ ಅಥವಾ ವೈ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್? ಹೌ ದ ಸ್ಟೂಡೆಂಟ್ ಲೀಡರ್ ಮ್ಯಾನೇಜ್ಡ್ ದಿ ಮಾರ್ಚ್? ದ ಮಾರ್ಚ್ ವಾಸ್ ಅನ್ಯೂಶುವಲ್, ಅನ್ಕಾಮನ್. ಯಾವುದೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ. ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್ ಟು ಗಿವ್ ಅ ನೋಟಿಸ್ ಟು ದ ಕಲೆಕ್ಟರ್ ಫಾರ್ ದ ಬ್ರಿಟಿಷ್ ಟು ಕ್ವಿಟ್ ಇಂಡಿಯಾ. ಇಟ್ ಈಸ್ ಅನ್ಕಾಮನ್ ಬಿಕಾಸ್ ದೇ ವಾಕ್ಡ್ ಸೈಲೆಂಟ್ಲಿ ವಿತೌಟ್ ಶೌಟಿಂಗ್ ಆ್ಯಂಡ್ ಸ್ಲೋಗನ್ಸ್. ಇದೇ ಉತ್ತರವನ್ನು ಬರೀರಿ. ಇನ್ನು 2ನೇ ಪ್ರಶ್ನೆ ವೈ ಹ್ಯಾಡ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ ಹೌಸ್ ಇದೆ. ಇದಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದೀನಿ. 2 ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ. ಇನ್ನು ಡಿಕ್ಕಿ ಡೋಲ್ಮಾ ಆನ್ ದ ಟಾಪ್ ಆಫ್ ದ ವರ್ಲ್ಡ್ಗೂ 2 ಪ್ರಶ್ನೆ ಕೊಟ್ಟಿದ್ದೇನೆ. ವಾಟ್ ಆರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ? ಹೌ ಡಿಡ್ ಡೋಲ್ಮಾ ಪ್ರಿಪೇರ್ಡ್ ಫಾರ್ ಹರ್ ಸೆಲ್ಫ್ ಫಾರ್ ದ ವೆಂಚರ್? ನಂತರ ಹನೀಪ್ ಪಾಠದಿಂದ 3 ಪ್ರಶ್ನೆ ಇದೆ. ಲೈಫ್ ಫಾರ್ ಹನೀಪ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್. ಈ ಪ್ರಶ್ನೆ. ಆಬ್ಸೆನ್ಸ್ ಆಫ್ ಮದರ್ ಥಾಟ್ ಹಿಮ್ ಚಿಲ್ಡ್ರನ್ ಸಮಥಿಂಗ್. ಮತ್ತು ಹನೀಪ್ ವಾಸ್ ದಿ ಇಂಟ್ರೋವರ್ಟ್ ಬಾಯ್. ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ನೀವು ಕಲಿಬೇಕಾಗುತ್ತೆ. ಹನೀಪ್ ಹ್ಯಾಡ್ ಎ ವೆರಿ ಟ್ಯಾಲೆಂಟ್ಸ್. ಇದು ನಿಮಗೆ PDF ಅಲ್ಲಿ ಆ ಒಂದು ಉತ್ತರವನ್ನು ಹಾಕಿಕೊಡ್ತೇನೆ. ಇನ್ನು 25ನೇ ಪ್ರಶ್ನೆ ಹೀರೋ ಪಾಠದಿಂದ 3 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ. ಇಲ್ಲಿ ಈಸಿಯಾಗಿರ್ತಕ್ಕಂಥ ಆನ್ಸರನ್ನು ಕೊಟ್ಟಿದ್ದೇನೆ. ಇದನ್ನು ಕಲ್ತಿಟ್ಕೊಳ್ಳಿ. ಈ ಮಾರ್ಕ್ಸ್ ನೀವು ಯಾವುದೇ ಪ್ರಶ್ನೆ 25ನೇ ಪ್ರಶ್ನೆ ಯಾವುದೇ ಹೀರೋ ಪಾಠದಿಂದ ಯಾವುದೇ ಪ್ರಶ್ನೆ ಕೇಳಿದ್ರು ಈ ಉತ್ತರವನ್ನೇ ಬರೆಯಿರಿ. ಇನ್ನು 26ಕ್ಕೆ ಬಂದಾಗ ಜಾಜ್ ಪೊಯಮ್ 2. ಅಲ್ಲಿ ಜಾಜ್ ಪೊಯಮ್ 2 3 ಮಾರ್ಕ್ಸ್ಗೆ ಇರುತ್ತೆ. ಈ ಜಾಜ್ ಪೊಯಮ್ 2ಗೂ ಅಷ್ಟೇ ಈ ಉತ್ತರವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಈ ಉತ್ತರ ನೋಡಿ, ಇಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು 3 ಮಾರ್ಕ್ಸ್ಗೆ ಈ ಸಮರಿಯನ್ನೇ ಬರೀರಿ. ಜಾಜ್ ಪ್ಲೇಯರ್ ಸ್ಟ್ಯಾಂಡ್ಸ್ ಲೈಕ್ ಅನ್ ಏನ್ಷಿಯಂಟ್ ಮೆರಿನರ್. ಈಸ್ ಓಲ್ಡ್ ಫೇಸ್ ವಾಸ್ ಈಸ್ ರಿಂಕಲ್ಡ್ ವಿತ್ ಫುಲ್ ಆಫ್ ವೇರೀಸ್. ಈಸ್ ಕಾಲರ್ ಪ್ರೇಡ್. ಈಸ್ ಓಲ್ಡ್ ಬ್ಲೂ ಶರ್ಟ್ ಟರ್ನ್ ಡಾರ್ಕ್ ವಿತ್ ಸ್ವೆಟ್. His old jacket was holding his sagging stomach. He had shoes having paper in them. He closed his eyes. An old alto saxophone was hanging across his chest. He feels he can draw people through his music. He feels like he has a message for the people of the world. He feels like a bird and gather wings, fly higher, higher. When he come back again, he is a black man. ಈ ಉತ್ತರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3 ಮಾರ್ಕ್ಸ್. ಈ ಹೀರೋ ಪಾಠದ್ದು ಅಷ್ಟೇ ಯಾವುದೇ ಪ್ರಶ್ನೆ ಕೊಟ್ಟರು ಇದೇ ಉತ್ತರವನ್ನು ಬರೀರಿ. The newspaper carried a report about a village boy. Swami argued that boy could not fight a tiger. He had to be a strong and grown-up person. His father disagreed, saying that courage was more important. Swami was not ready to accept this.
His father then challenged him to sleep alone in the office room that night. Swami was sleeping there. He saw a dark figure. Believing it is a devil, Swami bit its leg. It was a burglar who cried loudly. The burglar was caught and Swami became hero overnight. ಇದೇ ಉತ್ತರವನ್ನು 25ನೇ ಪ್ರಶ್ನೆ ಹೀರೋ ಪಾಠಕ್ಕೆ ಯಾವುದೇ ಪ್ರಶ್ನೆ ಕೊಟ್ಟರು ಈ ಉತ್ತರವನ್ನು ಬರೀರಿ. ಇನ್ನು ಕೊನೆಯದಾಗಿ ಇಲ್ಲಿ ಎಕ್ಸ್ಟ್ರಾಕ್ಟ್ ವಿಷಯಕ್ಕೆ ಬಂದಾಗ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎಕ್ಸ್ಟ್ರಾಕ್ಟಲ್ಲಿ ನೀವು ಈ ಒಂದು 3 ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಲೇಶ್ವರ್ ಮಿಶ್ರಾ, ರೋಮಾ ತಲ್ರೇಜಾ, ಶಿ ಮೆಟ್ ವಿತ್ ಆಕ್ಸಿಡೆಂಟ್. ಹೂಮ್ ಕೆನ್ ಐ ಕಾಲ್, he asked quickly. There is a closer place I know of. Please help me take her to hospital. ಇದು ಬಲೇಶ್ವರ್ ಕೇಳ್ತಕ್ಕಂಥದ್ದು. ಈ ಉತ್ತರಗಳನ್ನು ನೆನಪಿಟ್ಕೊಳ್ಳಿ. ಬಲೇಶ್ವರ್ ಮಿಶ್ರಾ, ರೋಮಾ ತಲ್ರೇಜಾ, ಶಿ ಮೆಟ್ ವಿತ್ ಆಕ್ಸಿಡೆಂಟ್. ನಿಮಗೆ ಆ ಪ್ರಶ್ನೆ ಓದಕ್ಕೆ ಬರಲಿಲ್ಲ, ಅದು ಅರ್ಥನೇ ಆಗಲಿಲ್ಲ, ಗೊತ್ತಾಗಲಿಲ್ಲ ಅಂದಾಗ ಬಲೇಶ್ವರ್ ಮಿಶ್ರಾ, ರೋಮಾ ತಲ್ರೇಜ್, ಶಿ ಮೆಟ್ ವಿತ್ ಆಕ್ಸಿಡೆಂಟ್ ಈ 3 ಬರೆದು ABC ಹಾಕದೆ ಹಾಗೆ ಬಿಟ್ಬಿಡಿ ಬನ್ನಿ. ಹಾಗೆ ಆಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಲ್ಲಿ ನೋಡಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಸ್ ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಗಾಲ್. Daylight will be on the switch and winter under lock. You can start countdown. You can take a last look. There won't be any calendar. There won't be any clock. ಈ ಎಲ್ಲ ಒಂದು ಎಕ್ಸ್ಟ್ರಾಕ್ಟ್ಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿದಾಗ ಹೂ ಸೆಡ್ ದಿಸ್, ಹೂ ಈಸ್ ಐ, ಹೂ ಈಸ್ ದ ಸ್ಪೀಕರ್ ಅಂತ ಕೇಳಿದರೆ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ದ ಪೊಯೆಟ್ ಅಂತ ಕಲ್ತಿಟ್ಕೊಳ್ಳಿ. ಆಮೇಲೆ ಇದು ಕ್ವಶನ್ ನಂಬರ್ 30 ಇರುತ್ತೆ. ಮತ್ತು ಯು ಅಥವಾ ಟು ಹೂಮ್ ಹಿ ಸೆಡ್, ಯಾರಿಗೆ ಹೇಳ್ತಾ ಇದ್ದಾನೆ ಅಂದಾಗ ಪೀಪಲ್ ಅನ್ನೋ ಒಂದು ಪದ ಕಳೀರಿ. ಯಾವುದೇ ಪ್ರಶ್ನೆಯಲ್ಲಿ ವೆನ್ ಅಂತ ಇದ್ದರೆ ರೆಡಿ ಟು ಗೋ ಟು ಔಟರ್ ಸ್ಪೇಸ್ ಇಷ್ಟೇ ಉತ್ತರವನ್ನು ಬರೀರಿ. ಮತ್ತು ವೇರ್ ಅಂತಕ್ಕಂಥ ವರ್ಡು ಈ ಒಂದು 30ನೇ ಎಕ್ಸ್ಟ್ರಾಕ್ಟಲ್ಲಿ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಲ್ಲಿ ವೇರ್ ಅಂತಕ್ಕಂಥ ಪ್ರಶ್ನೆ ಕಾಣಿಸಿದ್ರೆ ಅಲ್ಲಿ ಇನ್ ಸ್ಪೇಸ್ ಅಂತ ಬರೀರಿ. ನಿಮಗೆ ಅದು ಗೊತ್ತಾಗಲೇ ಇಲ್ಲ, ಬೇರೆ ಯಾವುದೋ ಸೆಂಟೆನ್ಸ್ ಇತ್ತು ಅಲ್ಲಿ ಬರೀಬೇಕು ಅಂದಾಗ ಮೊದಲನೇ ಪ್ರಶ್ನೆಗೆ ದ ಪೊಯೆಟ್ ಅಂತ ಬರೀರಿ, 2ನೇ ಪ್ರಶ್ನೆಗೆ ಪೀಪಲ್ ಅಂತ ಬರೀರಿ, 3 ಮತ್ತು 4ನೇ ಲೈನಲ್ಲಿ ರೆಡಿ ಟು ಗೋ ಟು ಸ್ಪೇಸ್, ಇನ್ ಸ್ಪೇಸ್ ಅಂತ ಬರೆದುಬಿಡಿ. ಇಲ್ಲಿ ನಿಮಗೆ 2 ಅಂಕಗಳು ಸಿಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ, ಈ ಒಂದು ಐ ಕ್ಯಾನ್ ಪಾಸ್ ಇಂಗ್ಲೀಷ್ 2026 ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಂದರೆ ಹೆಸರಿನ ಕೆಳಗಡೆ ಈ ಒಂದು PDF ಲಿಂಕನ್ನು ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ, ನಿಮ್ಮ ಸ್ಕ್ರೀನ್ನ ಮೇಲೆ ಈ PDF ಬರುತ್ತೆ, ಮೇಲೆ ಒಂದು ಡೌನ್ಲೋಡ್ ಬಟನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮಗೆ ಕೊಟ್ಟಿರ್ತಕ್ಕಂಥ LBA ಬುಕ್ನಲ್ಲಿರ್ತಕ್ಕಂತಹ ಎಲ್ಲ ಎಕ್ಸಾಂಪಲ್ಸ್ ಈಗ ನಾನು ಏನು ತೋರಿಸಿದ್ದೇನೆ 31 to 38 ಈ ಪ್ರಶ್ನೆಗಳೆಲ್ಲವನ್ನು ಸಹ ನಿಮ್ಮ ಕೊಟ್ಟಿರ್ತಕ್ಕಂಥ LBA ಬುಕ್ನಲ್ಲಿ 31ರಿಂದ 38ರವರೆಗಿನ ಪ್ರೊಫೈಲ್, ಸ್ಟೋರಿ, ಪಿಕ್ಚರ್, ಪ್ಯಾಸೇಜ್, ಪೊಯಮ್, ಸಮರಿ, essay ಇವುಗಳನ್ನು ಬರೆದು ಒಂದು 2-3 ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ 100% ನೀವು 40ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತೀರಾ. ಈ ಪಾಸಿಂಗ್ ಪ್ಯಾಕೇಜಲ್ಲಿರೋದನ್ನ ಸರಿಯಾಗಿ ನೀವು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರೆಲ್ಲರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್.